ಸೊ ಇಲ್ಲಿಗೆ ಬರೋಕ್ಕಿಂತ ಈ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೇ ಅರ್ಧ ಲೈಫು ನೋಡ್ಬಿಟ್ಟು ಅಲ್ಲೇ ಎಲ್ಲ ಥರದವ್ರು ನೋಡಿ ಯಾವುದು ಶಾಶ್ವತ ಅಲ್ಲ ಅಂತ ಅಲ್ಲೇ ಗೊತ್ತಾಗೋಯ್ತು ನನಗೆ. ನಾನು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರೆ ನೀವು ಸಿಗ್ತೀರಾ, ನೆಕ್ಸ್ಟ್ ಎಲ್ಲಾದರೂ ಸಿಕ್ಕಿದಾಗ ಮಾತಾಡ್ಬೋದು ಖುಷಿಯಾಗಿ ಮಾತಾಡಿಸ್ತೀರ. ನಾನು ಬಂದಾಗ ಆ್ಯಟಿಟ್ಯೂಡ್ ತೋರಿಸಿದ್ರಿ ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸೆಲ್ಫ್ ರೆಸ್ಪೆಕ್ಟ್ ಅಂತೂ ಇದ್ದೇ ಇರುತ್ತೆ. ಅವನೇ ರಾಜ, ಅವನೇ ಹೀರೋ, ಅವನೇ ಕಿಂಗು. ನಾವು ಹೆಂಗಿರ್ತೀವಿ ಅವರು ಹಂಗೆ ಇರ್ತಾರೆ. ನಾವು ಆ್ಯಟಿಟ್ಯೂಡು ದುರಂಕಾರ ತೋರಿಸ್ಕೊಂಡವ್ರು ನಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಹೋಗ್ತಾರೆ. ಯಾಕೆಂದರೆ ಗೊತ್ತೇ ಇಲ್ಲ, ಹೊರಗಿನ ಪ್ರಪಂಚ ಗೊತ್ತಿರಲಿಲ್ಲ. ಈಗ ಲವ್ ಗಿವ್ ಅಂತಾರೆ, ಅದು ಯಾವುದು SSLCಲಿ ನನಗೆ ಹಂಗಂದ್ರೆ ಏನು ಅಂತಲೂ ಗೊತ್ತಿರಲಿಲ್ಲ. ಯಾಕೆಂದ್ರೆ ಅಷ್ಟು ಒಂಥರ ಈ ಪಂಜರದ ಒಳಗೆ ಬೆಳೀತಾರೆ ಅಂತಾರಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಬಹಳ ಕಾಲದಿಂದ ಅಂದ್ಕೊಳ್ತಾ ಇದ್ದೆ, ನಾನು ಒಬ್ಬ ಗಾರೆ ಕೆಲಸವನ್ನು ಮಾಡುವ ಕೂಲಿ ಕಾರ್ಮಿಕನಾಗಿ ಜೀವನದಲ್ಲಿ ತನ್ನ ಸ್ವಾವಲಂಬಿ ಬದುಕನ್ನು ತಾನೇ ಕಟ್ಕೋಬೇಕು, ತನ್ನ ಅಕ್ಕತಂಗದಿಕ್ಕಳನ್ನು ಒಂದು ನೆಲೆಗೆ ನಿಲ್ಲಿಸಬೇಕು, ತನ್ನ ಒಂದು ಬದುಕನ್ನು ನೇರ್ಪುಗೊಳಿಸ್ಕೊಳ್ಬೇಕು. ಈ ರೀತಿಯ ಒಂದು ಮನೋಭಾವದಿಂದ ಯಾವುದೇ ಕೆಲಸ ಆದರೂ ಏನು ಸ್ವಾಭಿಮಾನದಿಂದ ಮಾಡಲಿಕ್ಕೆ ಸಣ್ಣ ಕೆಲಸ, ದೊಡ್ಡ ಕೆಲಸ, ಆ ಕೆಲಸ, ಈ ಕೆಲಸ ಅಂತ ಇಲ್ಲ ಅನ್ನುವ ಒಂದು ಮನೋಭಾವದಲ್ಲಿ ಗಾರೆ ಕೆಲಸಕ್ಕೆ ಬೆಂಗಳೂರಿಗೆ ಬಂದಂಥ ಹುಡುಗ ಇವತ್ತು ಕನ್ನಡ ಚಿತ್ರರಂಗದ ಆಸ್ತಿಯಾಗಿ ಬೆಳೆದದ್ದು ಒಂದು ವಿಸ್ಮಯ ಅಷ್ಟೇ ಅಲ್ಲ, ಅದು ಒಂದು ಒಳ ಪ್ರತಿಭೆಗೆ ಸಿಕ್ಕ ಒಂದು ಚಾರಿತ್ರಿಕವಾದಂಥ ವಿಜಯ ಅಂತ ನಾನು ಭಾವಿಸ್ತೇನೆ. ಅದು ಇನ್ಯಾರೂ ಅಲ್ಲ, ನಿಮ್ಮ ಅತ್ಯಂತ ಪ್ರೀತಿಯ ಸಹಜವಾದ ನಟ ಚಿಕ್ಕಣ್ಣ. ಚಿಕ್ಕಣ್ಣನ ಇಡೀದಾದಂಥ ಒಂದು ಬದುಕಿನ ಕಥಾನಕವೇ ಒಂದು ರೋಚಕವಾದದ್ದು ಮತ್ತು ಅದು ಸಾಧಿಸಿದರೆ ಸಬಳವನ್ನು ನುಂಗಬಹುದು ಅನ್ನುವ ಗಾದೆ ಮಾತಿಗೆ ಅನ್ವರ್ಥವಾಗುವಂಥದ್ದು. ಅವರ ಪ್ರಿಸ್ಟೇಜಿನ ಅಪಾರ್ಟ್ಮೆಂಟಿನಲ್ಲಿ ಅವರೊಟ್ಟಿಗೆ ಒಂದು ಅತ್ಯಂತ ಮುಕ್ತವಾದಂಥ ಸಹಜವಾದಂಥ ವಾತಾವರಣದಲ್ಲಿ ಇಡೀ ಚಿಕ್ಕಣ್ಣನ ಬದುಕು, ಭಾವ ಮತ್ತು ಭವಿಷ್ಯ. ಅವರಿವತ್ತು ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ, ಕಾಮಿಡಿಯನ್ ಆಗಿ, ಬಹಳ ಎಲ್ಲ ಚಾಲ್ತಿಯಲ್ಲಿದ್ದಂಥ ನಾಯಕರೊಟ್ಟಿಗೆ ನಟನೆಯನ್ನು ಮಾಡುವ ಮೂಲಕ ಇವತ್ತು ಉಪಾಧ್ಯಕ್ಷ ಅನ್ನುವ ಸಿನಿಮಾದಲ್ಲಿ ನಾಯಕನಾಗಿ ಒಂದು ರೀತಿಯಲ್ಲಿ ತನ್ನ ವೃತ್ತಿ ಜೀವನದ ಔನ್ನತ್ಯವನ್ನು ಕಂಡಿದ್ದಾರೆ. ಅವೆಲ್ಲವನ್ನು ಮಾತಾಡಿದ್ದೇವೆ, ಬಹಳ ಸೊಗಸಾಗಿದೆ. ಅಲ್ಲಲ್ಲಿ ಒಂದಿಷ್ಟು ಹಾಸ್ಯ ಚಟಾಕಿಗಳಿವೆ, ಇನ್ನೆಲ್ಲವೂ ಇದೆ. ಅದನ್ನು ಸಂಪೂರ್ಣವಾಗಿ ನಿಮ್ಮ ಎದುರು ಅನಾವರಣಗೊಳಿಸಲಿಕ್ಕೆ ಇವತ್ತು ಹೊರಟಿದ್ದೇವೆ. ಮೊದಲ ಕಂತು ನಿಮಗಾಗಿ.
ಚಿಕ್ಕಣ್ಣ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ಬಹಳ ಕಾಲ ಆಯಿತು ನೀವು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದು. ನನಗೆ ಮೂಲಭೂತವಾಗಿ ನಿಮ್ಮ ಹತ್ರ ಕೇಳಬೇಕಾಗಿರೋದು, ಹೆಚ್ಚು ಕಮ್ಮಿ ನೀವು ಬಂದ ಇದನ್ನು ಹಿಡಿದ್ರೆ ಸುಮಾರು ಒಂದು ಕಾಲು ದಶಕ ಕನ್ನಡ ಚಿತ್ರರಂಗ. ಹೌದು, 2011 ಅಲ್ಲೊಂದು 9 ವರ್ಷ, ಇಲ್ಲೊಂದು 3 ಅಂದರು. ಹೌದು, ಒಂದು 10-12 ವರ್ಷದ ಇನ್ನೂ ಜಾಸ್ತಿ. ನಾವು ಮುಂಚೆ ಟಿವಿಗೆಲ್ಲ ಅಂದರೆ ಬಣ್ಣ ಹಚ್ಚಿದ ಆ 2 ಸೆಗ್ಮೆಂಟ್ ಮಾಡಿದ್ರೆ, ಒಂದು ಸಿನಿಮಾ ಮತ್ತೊಂದು ಟಿವಿ, ಒಂದು 15 ವರ್ಷ ಅಂತೂ ಹೌದು ಆಗಿರೋದು. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ನೀವು ಟಿ ವಿಯಲ್ಲಿ ಪ್ರೋಗ್ರಾಮ್ ಮಾಡಿದ್ದು ಕುರಿ ಇತ್ಯಾದಿ ಎಲ್ಲ ಅದು ಬಹಳ ಟಾಪೆಸ್ಟ್ ಕಾರ್ಯಕ್ರಮ. ಹೌದು, ಅಲ್ಲೂ ನೀವು ಅಷ್ಟೇ ಭಾಳ ನಂಬರ್ 1 ಗ್ರೇಡಲ್ಲಿ ಗುರುತಿಸ್ಕೊಂಡವರು. ಆಮೇಲೆ ಕಿರಾತಕದ ಮೂಲಕ ಈ ಜರ್ನಿ ಆರಂಭ ಮಾಡಿದ್ರಿ. ಇಲ್ಲೂ ನಿಮ್ಮದೇ ಆದಂಥ ಒಂದು ಸ್ವಂತಿಕೆ, ನಿಮ್ಮದೇ ಆದಂಥ ದಾರಿ, ನಿಮ್ಮದೇ ಆದಂಥ ಅಭಿವ್ಯಕ್ತಿ, ನಿಮ್ಮದೇ ಆದಂಥ ಪಾತ್ರಗಳು. ಆದರೆ ಚಿಕ್ಕಣ್ಣನಿಗೆ ಇಷ್ಟಾಗಿಯೂ ಅಹಂಕಾರ ಅಥವಾ ನಾನು ಅನ್ನುವಂಥದ್ದು, ಅಥವಾ ಅವತ್ತಿನಿಂದ ಇವತ್ತಿನವರೆಗೂ ಒಂದೇ ಥರ, ಅದೇ ಮಾತು, ಅದೇ ನಗು, ಅದೇ ನಡೆ, ಅದು ಹೇಗೆ ಸಾಧ್ಯ? ಅದು ಗೊತ್ತಿಲ್ಲ ಹೆಂಗೆ ಅಂತ. ಬೆಳೆದು ಬಂದು ಆದಿ ಹಂಗೆ ಇದೆ. ಸೊ ನಮ್ಮದೆಲ್ಲ ಹಳ್ಳಿ. ಈಗ ನಮ್ಮ ತಂದೆ ತಾಯಿ ಅವ್ರುಗಳೆಲ್ಲ ಹಳ್ಳಿ ಜೀವನನೇ, ಯಾರೂ ಓದಿಲ್ಲ, ಅವ್ರುಗಳಿಗೂ ಗೊತ್ತಿಲ್ಲ. ಆಮೇಲೆ ತುಂಬ ಕಷ್ಟಪಟ್ಟು ಬಂದಿದ್ದು. ಸೊ ಜೀವನ ಕಟ್ಕೋಬೇಕಾದ್ರೆ ಎಲ್ಲ ಥರದ ಕೆಲಸಗಳು ಮಾಡಿ ಅಲ್ಲೇನು ಓಡ್ಬಿಟ್ಟಿದ್ದೀವಿ ಎಲ್ಲನೂ. ಸೊ ಇಲ್ಲಿಗೆ ಬರೋಕ್ಕಿಂತ, ಈ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೇ ಅರ್ಧ ಲೈಫು ನೋಡ್ಬಿಟ್ಟು ಅಲ್ಲೇ ಎಲ್ಲ ಥರದವ್ರು ನೋಡಿ ಯಾವುದು ಶಾಶ್ವತ ಅಲ್ಲ ಅಂತ ಅಲ್ಲೇ ಗೊತ್ತಾಗೋಯ್ತು ನನಗೆ. ಸೊ ಹಂಗಾಗಿ ಏನು ಬಂದ್ರೂ ಅದರಿಂದ ಯೂಸ್ ಇಲ್ಲ ಅಲ್ಲ. ಈಗ ನಾನು ನಿಮ್ಮ ಹತ್ರ ನಗ್ತಾ ಮಾತಾಡಿದ್ರೆ ನೀವು ಸಿಗ್ತೀರಾ, ನೆಕ್ಸ್ಟ್ ಎಲ್ಲಾದರೂ ಸಿಕ್ಕಿದಾಗ ಮಾತಾಡ್ಬೋದು ಖುಷಿಯಾಗಿ ಮಾತಾಡಿಸ್ತೀರ. ನಾನು ಬಂದಾಗ ಆ್ಯಟಿಟ್ಯೂಡ್ ತೋರಿಸಿದ್ರಿ, ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸೆಲ್ಫ್ ರೆಸ್ಪೆಕ್ಟ್ ಅಂತೂ ಇದ್ದೇ ಇರುತ್ತೆ. ಅವ್ನಿಗೆ ಅವನೇ ರಾಜ, ಅವ್ನಿಗೆ ಅವನೇ ಹೀರೋ, ಅವ್ನಿಗೆ ಅವನೇ ಕಿಂಗು. ನಾವು ಹೆಂಗಿರ್ತೀವಿ ಅವರು ಹಂಗೆ ಇರ್ತಾರೆ. ನಾವು ಆ್ಯಟಿಟ್ಯೂಡು ದುರಂಕಾರ ತೋರಿಸ್ಕೊಂಡವ್ರು ನಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಹೋಗೇ ಹೋಗ್ತಾರೆ. ಸೊ ಅದು ಗೊತ್ತಿರೋ ವಿಷಯನೇ. ಹಂಗಾಗಿ ಅದೆಲ್ಲ ಬಿಟ್ಟು ಆರಾಮಾಗಿದ್ದರೆ ಚೆನ್ನಾಗಿರ್ಬೋದಲ್ಲ ಲೈಫ್. ಅದಕ್ಕಿಂತ ಇನ್ನೇನು ಬೇಕು? ನಕ್ಕೊಂಡಿದ್ರೆ ತಾನೇ ಸೂಪರ್ ಜೀವನ. ಆಮೇಲೆ ಎಲ್ಲರೂ ಸಿಗೋದು. ಈಗ ನೀವು ಅದು ಹೆಂಗೆ ಗುರುತಿಸಿದ್ರೋ ಏನೋ ಗೊತ್ತಿಲ್ಲ, ನಿಮಗೆ ಹಂಗೆ ಅನ್ಸಿರೋದಕ್ಕೆ ತಾನೇ ಇವತ್ತು ನಾನು ಕೇಳ್ತಾ ಇದ್ದೀರಾ. ಇಲ್ಲ ಇವ್ನು ದುರಂಕಾರ ಅಂತ ಹಂಗೆ ನೀವು ಬರ್ತಾನೆ ಇರಲಿಲ್ಲ ಇಲ್ಲಿ ತನಕ. ಯಾವಾಗ ಯಾವನೇ ಬೇಕು ಅನ್ಕೊಂಡು ನೀವೇ ಸುಮ್ಮನೆ ಆಗ್ಬಿಡ್ತಿದ್ರಲ್ಲ. ಯಾಕೆಂದರೆ ನನ್ನ ಸೌಭಾಗ್ಯ ಅಂತಂದರೆ, ನಾನು ರಾಜ್ಕುಮಾರ್ ಅವರೊಟ್ಟಿಗಿನಿಂದ ಸಿನಿಮಾ ರಂಗವನ್ನು ನೋಡಿದ್ದೇನೆ. ಹೆಚ್ಚು ಕಮ್ಮಿ ಇವತ್ತಿನ ರಿಷಬ್ ಶೆಟ್ಟರ್ವರೆಗೂ ಒಂದು ಹಂತದ ಇಡೀದಾದಂಥ ಒಂದು ಜರ್ನಿ ನಮ್ಮ ವೃತ್ತಿ ಜೀವನದಲ್ಲಿ ಆಗಿದೆ. ನಾನು ಬಹಳಷ್ಟು ಜನರನ್ನು ನೋಡಿದ್ದೇನೆ. ಈಗ ನೀವು ಒಂದು ಗಾರೆ ಕೆಲಸ ಮಾಡ್ತಾ ಇರುವಂಥ ಸಂದರ್ಭ ಇರ್ಬೋದು, ಹಳ್ಳಿಯಲ್ಲಿ ಅನ್ನಕ್ಕೆ ಕಷ್ಟ ಇರುವಂಥ ಕಷ್ಟದ ದಿನಗಳಿರ್ಬೋದು, ಅಥವಾ ಚಿಕ್ಕಣ್ಣನೇ ಅಲ್ಲ, ಚಿಕ್ಕಣ್ಣನೂ ಅವನು ಯಾರು ಅನ್ನೋದೇ ಗೊತ್ತಿಲ್ಲದಂಥ ಆ ಒಂದು ಸ್ಥಿತಿಯಿಂದ ಇವತ್ತು ಈಗ ನಾವು ಇವತ್ತು ಮಾತಾಡ್ತಾ ಕೂತಿರೋದು ಒಂದು ಪ್ರಿಸ್ಟೇಜಿನ ಅಪಾರ್ಟ್ಮೆಂಟ್ ಇದೆ. ಇಟ್ಸ್ ಅ ಪ್ರಿಸ್ಟೇಜಿಯಸ್ ಪ್ರಶ್ನೆ ಇದು. ಅಂದರೆ ಈ ಪ್ರಿಸ್ಟೇಜಿಯಸ್ ಅಪಾರ್ಟ್ಮೆಂಟಲ್ಲಿ ನೀವು ಇದ್ದೀರಿ ಅನ್ನೋದಲ್ಲ, ಇಲ್ಲಿ ಹಂತಕ್ಕೆ ಬರಬೇಕಾದ್ರೆ ಅದಕ್ಕೊಂದು ಅದರದೇ ಆದಂಥ ಶ್ರಮದ ದಾರಿ ಇದೆ, ಖಂಡಿತವಾಗಿ ಅಲ್ವಾ? ಹಾಗಾಗಿ ಜೀವನದ ಸಾರ್ಥಕ ಕ್ಷಣಗಳು. ಈಗ ನೀವು ಹೇಳಿದ್ರೆ ಜೀವನ ಅಂದ್ರೆ ಏನು? ಕರೆ ಬದ್ದಾಗ ಹೊರಟೋಗ್ಬೇಕು ನಾವು, ಇರುವಲ್ಲಿವರೆಗೆ ನಮ್ಮ ಅಷ್ಟೇ, ಕೊನೆ ತಗೊಂಡೋಗ್ಲಿಕ್ಕೆ ಎಂಥದಿಲ್ಲ, ಏನಿಲ್ಲ. ಈ ನಿರ್ಭಾವುಕತೆ ನಿಮ್ಮ ಈ ಸಣ್ಣ ವಯಸ್ಸಲ್ಲಿ, ಅದು ಮದುವೆನೂ ಆಗಿಲ್ಲ, ನಿಮ್ಗೆ ಮಕ್ಕಳು ಆಗಲಿಲ್ಲ, ಆಗದೆ ಇರೋಕ್ಕೆ ಇದೆಲ್ಲ ಬರ್ತಾ ಇದೆಯೇನೋ, ಆದ್ಮೇಲೆ ಬರುದಿಲ್ಲ. ಆಗಿದ್ದಿದ್ರೆ ಅಯ್ಯೋ ಇದಕ್ಕಿಂತ ಇನ್ನೊಂದು ನರಕ ಇಲ್ಲ ಗುರು ಅಂತ ಸುಮ್ಮನೆ ತಮಾಷೆಗಂತೆ. ಬಟ್ ಒಂದಷ್ಟು ಜನ ಹಂಗೆ ಅಂತ ಫ್ರೆಂಡ್ಸ್ ಎಲ್ಲ ಮದುವೆ ಆಗಿರೋರು, ಯಾಕಾದ್ರೂ ಅದು ಗುರು ಅಂತ. ಇನ್ನೊಂದಷ್ಟು ಜನ ಮದುವೆ ಆದ್ರೂ ಚೆನ್ನಾಗಿರುತ್ತೆ ಲೈಫ್ ಅನ್ನೋರು ಇದ್ದಾರೆ. ಬೇಲೆ ಒಳಗೆಲ್ಲ ಆಟ ಆಮೇಲೆ ಈ ಬೌಂಡ್ರಿ ಇಲ್ವಲ್ಲ. ಹೌದು. ಸೊ ನಾನು ಅದಕ್ಕಾಗಿ ಆ ಅಹಂಕಾರವನ್ನು ನೋಡಿದ್ದೇನೆ. ನಾನು ಹಾಗೆ ಮಾಡಿದೆ, ನಾನು ಹಿಂಗೆ ಬೆಳೆದೆ, ನಾನು ಅದು ಮಾಡಿದೆ, ಅಥವಾ ಹಿಂದಿನದ್ದೆಲ್ಲ ಮರ್ತೇ ಬಿಡೋದು, ಆ ಹಿಂದಿನದ್ದೆಲ್ಲ ನೆನಪಿಸ್ಕೊಳ್ಳದೇನೆ ಇರುವಂಥದ್ದು. ಈ ಕಾರಣದಿಂದ ಹೇಳಿದೆ ನಾನು. ಯಾಕೆಂದರೆ ನೀವು ನಿಮ್ಮದೇ ಆದಂಥ ಪಾತ್ರಗಳು ಇವತ್ತು ನಾಯಕನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಿ ಉಪಾಧ್ಯಕ್ಷದಲ್ಲಿ. ಅಂದರೆ ಒಂದು ಕಿರುತೆರೆಯಿಂದ ಈ ನಾಯಕನಾಗನುವರೆಗಿನ ಇವತ್ತಿನ ಪ್ರಯಾಣ ಇದೆ. ಒಂದು 200 ಚಿಲ್ಲರೆ ಸಿನಿಮಾ ಅಥವಾ ವೈವಿಧ್ಯಮಯವಾದ ಸಿನಿಮಾ, ಅಂಬರೀಷ್ನಿಂದ ಇವತ್ತಿನ ಹೊಸ ನಟರವರೆಗೂ ಇದೆಲ್ಲ ಇದೆಯಲ್ಲ, ಇದನ್ನು ಕಂಡು ಉಂಡು ನಿಮ್ಮದೇ ಆದಂಥ ಒಂದು ಮನೆ ಬದುಕು ಕಟ್ಟಿಕೊಂಡು ಫಾರ್ಮ್ ಹೌಸು, ಅಮ್ಮ ಇವತ್ತು ಸುಖವಾಗಿದ್ದಾರೆ, ಅಮ್ಮ ಎಲ್ಲ ನೋಡಿದ್ದಾರೆ, ಅಕ್ಕ ತಂಗದಿಗಳೆಲ್ಲ ಚೆನ್ನಾಗಿದ್ದಾರೆ. ಇದು ಹುಡುಗಾಟಿಗೆ ಬದುಕಲ್ಲ ಅಂತ. ಈ ಬದುಕನ್ನು ಕಟ್ಟಬೇಕಾದ್ರೆ ಏನು ಶ್ರಮ ಪಟ್ರಿ ನೀವು? ಶ್ರಮ ಏನು ಪಟ್ಟೆ ಅಂದರೆ ಗೊತ್ತಿಲ್ಲ ಸರ್. ಏನಂದರೆ
ನನ್ನ ತಲೆಯಲ್ಲಿರೋದೇನಂದ್ರೆ ನಾವೇನಾದರೂ ಕೆಲಸ ಮಾಡಿದ್ರೆ ಅದನ್ನು ನಿಷ್ಠೆಯಿಂದ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಆ ಕೆಲಸದಿಂದ ನಮಗೆ ಯಶಸ್ಸಂತೂ ಸಿಗುತ್ತೆ. ಅದು ನನ್ನ ನಂಬಿಕೆ. ಈ ಯಾವುದೇ ಕೆಲಸ ಮಾಡಬೇಕಾದ್ರೂ ಈಗ ನಾನು ಈ ಗಾರೆ ಕೆಲಸ ಮಾಡ್ತಾಯಿದ್ದೆ, ನಾನು ಬಿಟ್ಟೇ ಇರಲಿಲ್ಲ. ಕಿರಾತಕ ಮಾಡಬೇಕಾದ್ರೂ ಕೆಲಸನ ಬಿಟ್ಟಿರಲಿಲ್ಲ. ಏನಕ್ಕೆ ಬಿಟ್ಟಿರಲಿಲ್ಲ ಅಂದರೆ ನನಗೆ ಯಾವುದ್ರ ನಂಬಿಕೆ ಇರಲಿಲ್ಲ ಸಿನಿಮಾದಲ್ಲಿ ನಾನು ನಿಂತ್ಕೊತೀನಿ ಇದು ಮಾಡ್ತೀನಿ ಅಂತ. ನಾನು ಬಿಟ್ಬಿಟ್ಟು ಏನೋ ಮಿಸ್ ಹೊಡೆದ್ಬಿಟ್ರೆ ಮತ್ತು ಊಟ ತಿಂಡಿ ಮಣ್ಣು ಮಸಿ ಇದಕ್ಕೆ ಯಾವತ್ತೂ ನಾನು ಒಂದಿನೂ ಹಸ್ಕೊಂಡಂತೂ ಮಲಗಿಲ್ಲ. ಹೊಟ್ಟೆ ತುಂಬ ಊಟ 100% ಹಸಿವು ಅನ್ನೋದು ನನಗೆ ಅಭ್ಯಾಸನೇ ಆಗಿಲ್ಲ. ಏನಕ್ಕಾಗಿಲ್ಲ ಅಂದರೆ ನನ್ನ ಕೈಯಲ್ಲಿ ಕೆಲಸ ಇತ್ತು. ಸೊ ನಾನು ಯಾರ ಹತ್ರನೂ ಬೆಂಡಾಗಬಾರ್ದು, ಯಾರ ಹತ್ರನೂ ಕೈ ಚಾಚ್ಕೊಂಡು ನಿಂತ್ಕೊಬಾರ್ದು. ಅದಕ್ಕೆ ಕೈಯಲ್ಲಿ ಕೆಲಸ ಇತ್ತು, ಬಿಡಬಾರ್ದು ಅಂತ ಕಿರಾತಕ ಆಗಿ ಅದಾದಮೇಲೆ ಉದಯ ಟಿ ವಿಲಿ ಆ್ಯಂಕರಿಂಗ್ ಬಂತು. ಆವಾಗ ತಿಂಗಳಿಗೊಂದಿಷ್ಟು ಸ್ಯಾಲ್ರಿ ಅಂತ ಬರೋಕ್ಕೆ ಫಿಕ್ಸ್ ಆಯಿತು. ಅದಾದಮೇಲೆ ಓಕೆ ಗುರು ಇಲ್ಲಿ ತಿಂಗಳಿಗೆ ಇಷ್ಟು ಬರ್ತಿದೆಯಲ್ಲ ಮ್ಯಾನೇಜ್ ಮಾಡ್ಕೊಬೋದು ಅಂತ ಅವಾಗ ಬಿಟ್ಟಿದ್ದು ಅಷ್ಟೇ. ಇನ್ನೇನು ನೀವು ಈ ಗಾರೆ ಕೆಲಸ ಅಂದ್ರಲ್ಲ, ಗಾರೆ ಕೆಲಸ ಮಾಡುವಾಗಲೂ ಇಷ್ಟೇ ನಿಷ್ಠೆಯಿಂದ ಮಾಡ್ತಾ ಇದ್ರ ಕೆಲಸ? ಖಂಡಿತವಾಗ್ಲೂ ಸರ್. ಇವಾಗ ಒಂಚೂರು ಎಲ್ಲ ಡಿಮ್ಯಾಂಡ್ ಇದೆ ಬಿಟ್ರಿ, ಈಗ ಲೇಬರ್ಗಳಿಗೆ ಡಿಮ್ಯಾಂಡ್ ಇದೆ. ಹೌದು, ಅವಾಗ ಅದಿರಲಿಲ್ಲ. ಅವಾಗ ಈ ಕುಮಾರಣ್ಣ ಸಿಂಗಲ್ ನಂಬರ್ ಲಾಟ್ರಿ ಅಂತ ಬರ್ತಾಯಿತ್ತು ನೋಡ್ರಿ, ಅದನ್ನು ಸಾರಾಯಿ ಎಲ್ಲ ಬ್ಯಾನ್ ಮಾಡಿದ್ರಲ್ಲ. ಮೈಸೂರಲ್ಲಿ ಶಾಂತಿ ಸಾಗರ್ ಹೋಟೆಲ್ ಅಂತ ಇದೆ, ಅಲ್ಲಿ ಸರ್ಕಲ್ ಅಂತ ಕರಿತೀವಿ. ಮೈಸೂರಲ್ಲಿ 2 ಕಡೆ ಇದೆ, ಒಂದು ಟೋಲ್ ಗೇಟ್ ಅಂತ ಇದೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಹತ್ರ, ಇಲ್ಲೊಂದು ಶಾಂತಿ ಸಾಗರ್ ಹತ್ರ ಇದೆ. ಈ ಸಿಂಗಲ್ ನಂಬರ್ ಲಾಟ್ರಿ ಬರೋಕ್ಕಿಂತ ಮುಂಚೆ ಈ ಸರ್ಕಲಿಂದ ಕರ್ಕೊಂಬರ್ತಾರೆ ಕೆಲವು ಲೇಬರ್ಗಳನ್ನ. ಇವತ್ತು ಬೆಳಗ್ಗೆ ರೌಂಡ್ ಅಪ್ ಆಗಿರ್ತಾರೆ. ಪರ್ಮನೆಂಟಾಗಿ ಬರೋರು ಒಂದಷ್ಟು ಜನ ಇರ್ತಾರೆ. ಏನಾದರೂ ಎಕ್ಸ್ಟ್ರಾ ಬೇಕು ಇವತ್ತು ಅಂದರೆ ಅಲ್ಲಿ ಹೋದರೆ ಕರ್ಕೊಂಬರ್ತೀವಿ. ಆವಾಗ ಒಂದು ಸ್ಕೂಟ್ರ್ ಹೋದರೆ ಮೇಸ್ತ್ರಿಗಳು ನಮ್ಮನ್ನೇ ಕರ್ಕೊಂಬರೋವಂಥ ನನಗೆ ಅನುಭವ ಆಗಿರೋದು ಅದು. ಹೋಗೋ ಒಂದು ಸ್ಕೂಟ್ರ್ ನಿಲ್ಲಿಸಿದ್ರೆ ತುಂಬ್ಕೊಂಬಿಡೋರು ಒಂದು 25-30 ಜನ, ನಾವು ಬರ್ತೀವಿ ಅಂತ. ಸಿಂಗಲ್ ನಂಬರು ಬಂತು, 25-30 ಸ್ಕೂಟ್ರ್ ಇರೋದು, ಲೇಬರ್ಗಳೇ ಇರ್ತಿರ್ಲಿಲ್ಲ. ಏನಾಗೋದು ಅದೇದೋ 10 ರೂಪಾಯಿ ಒಂದು ಟಿಕೆಟ್ಗೆ 80 ರೂಪಾಯಿ, ಇಲ್ಲಿ ಕೊಡ್ತಿದ್ದಿದ್ದು 75 ರೂಪಾಯಿ. ಅವರು ಒಂದು ಟಿಕೆಟ್ ಗೆದ್ಬಿಟ್ರೆ ಸಾಕಲ್ಲ, 80 ರೂಪಾಯಿ ಬಂತು ಅಂತ. ಹಂಗಾಗಿ ಸುಮಾರು ಜನ ಹಾಳಾಗೋದ್ರು. ಹಂಗಿತ್ತು ಅವಾಗ. ಆಮೇಲೆ ನಾವು ಕೇಳ್ಕೊಂಡು ಹೋಗ್ಬೇಕಿತ್ತು. ಈಗ ಯಾವುದೋ ಈಗ ಒಂದು ಬಿಲ್ಡಿಂಗ್ ಮಾಡ್ತಾಯಿದ್ವಿ, ಒಬ್ಬ ಕಾಂಟ್ರಾಕ್ಟರ್ ಅಂದರೆ ಅವ್ನು ಮುಗಿದೋಯ್ತು ಕೆಲಸ ಅಂದರೆ ನೆಕ್ಸ್ಟು ಅವ್ನಿಗೆ ಬಿಲ್ಡಿಂಗ್ ಬರೋ ತನಕ ಗೊತ್ತಿಲ್ಲ. ನಾವು ಕೇಳ್ಕೊಂಡು ಹೋಗ್ಬೇಕಿತ್ತು ಕೆಲಸ ಇದೆಯಾ ಬೇರೆಯವ್ರ ಹತ್ರ. ಅದಕ್ಕೊಂದೊಂದು ವಾರ ವೆಯ್ಟಿಂಗಲ್ಲೇ ಇರೋರು, ನೆಕ್ಸ್ಟ್ ವೀಕ್ ಹೇಳ್ತೀವಿ ಹಂಗೆ ಹೆಂಗೆ ಅಂತ. ಈಗ ಹೆಂಗಿದೆ ಅಂದರೆ ಪಿಕಪ್ಪು ಡ್ರಾಪು, ವಾರಕ್ಕೆ 2 ಸಲ ಪಾರ್ಟಿ ಕೊಡಿಸ್ಬೇಕು. ಆಮೇಲೆ ಬೆಳಗ್ಗೆ 10 ಗಂಟೆಗೆ ಬಂದರೆ ಸಂಜೆ 5 ಗಂಟೆಗೆ ಅವ್ನು ಹೋಗ್ತಿರ್ತಾನೆ. ಆಮೇಲೆ ಕಾಂಟ್ರಾಕ್ಟ್ರು ಬೈಯಂಗಿಲ್ಲ ಅವನಿಗೆ, ಯಾಕೆ ಇಷ್ಟೇ ಮಾಡಿದೆ ಅಷ್ಟೇ ಮಾಡಿದೆ ಇಲ್ಲ, ಹಂಗೇನಾದರೂ ಬರಲ್ಲ ನಾಳೆಯಿಂದ ಅಂತ ಹೋಗ್ತಿರ್ತಾನೆ. ಬಟ್ ನಾವು ಮಾಡೋಂಗೆ ಇರಲಿಲ್ಲ. ಹಿಂಗೆ ಬಂದು ಅವ್ನು ಮೇಸ್ತ್ರಿ ಹೇಳ್ಬಿಟ್ಟು ಇಷ್ಟು ಮುಗಿಸ್ಬೇಕು ಇವತ್ತಾರು ಮುಗಿಸ್ಲೇಬೇಕಿತ್ತು. ಒಂದು 2,000 ಐಟ್ಗೆ ಮೇಲೆ ಹಾಕ್ಬೇಕಂದ್ರೆ ಹಾಕ್ಲೇಬೇಕಿಲ್ಲ, ನಾಳೆ ಬೇಡ ಅಂದ್ಬಿಡೋರು. ಅವಾಗ ಕಷ್ಟ ಆಯಿತು ಬಿಡ್ರಿ. ಬಟ್ ಇವಾಗ ಆರಾಮಾಗಿದೆ ಕೆಲಸ ಆ್ಯಕ್ಚುಲ್ ಆಗೋದು. ಈಗ ಪೇಮೆಂಟು 1-1.5 ರೂಪಾಯಿ ಇರ್ಬೇಕು, ಸಿಗಲ್ಲ. ಆಮೇಲೆ ನೀವು ಕೆಲಸ ಮಾಡುವಾಗ ನಾನು ಫಸ್ಟು ಶುರು ಮಾಡಿದ್ದು 45 ರೂಪಾಯಿ, ಬಿಡೋ ಅಷ್ಟರಲ್ಲಿ 350 ರೂಪಾಯಿ ತಗೊತಾ ಇದೆ. ಕೆಲಸ ಹೇಗೆ ನಿಮ್ಮ ಮನೆತನದಿಂದ ಮುಂದೆ ಬಂತ ಅಥವಾ? ಇಲ್ಲ ನಮ್ಮ ಮನೆತನದಲ್ಲೆಲ್ಲ ಎಲ್ಲ ರೈತರು. ನೀವತ್ತು ಈ ದಾರಿಗೆ ವ್ಯವಸಾಯ ಏನಕ್ಕೆ ಅಂದರೆ ನಮ್ಮಪ್ಪ ಒಂಚೂರು ಕೆಲಸ ಮಾಡ್ತಿರ್ಲಿಲ್ಲ ಅವ್ರು ಜಮೀನಲ್ಲೆಲ್ಲ. ಸುಮ್ಮನೆ ಆರಾಮಾಗಿ ಓಡಾಡ್ಕೊಂಡು ಇದು ಬಿಡೋರು. ಊಟಕ್ಕೆ ಬೇಕಲ್ಲ ಏನಾದರೂ, ಸಂಸಾರ ಬೇರೆ. ಅದಕ್ಕೆ ನಮ್ಮ ಅಮ್ಮ ಮಾಡ್ತಾಯಿದ್ರು. ಈಗ ನಮ್ಮ ಮನೇಲಿ ಹೆಣ್ಮಕ್ಳು ಜಾಸ್ತಿ, ನಮಗೆ 4 ಜನ ಹೆಣ್ಮಕ್ಳು. ಸೊ ಮನೆ ಇಲ್ಲ, ನಾನು 4ನೇವನು, 3 ಜನ ಅಕ್ಕ, ಒಬ್ಬರು ತಂಗಿ. ಜೀವನಕ್ಕೆ ಬೇಕಲ್ಲ, ಊಟಕ್ಕೆ ಇನ್ನೇನು ಮಾಡೋಕ್ಕಾಗತ್ತೆ. ಅದಕ್ಕೆ ನಮ್ಮ ಅಮ್ಮ ಮಾಡ್ತಾಯಿದ್ರು. ನಂದೇನಾಗೋಯ್ತು, ಸ್ಕೂಲು 7th ಆಯ್ತಲ್ಲ, 7th ಆದಮೇಲೆ ಈ ಬೇಸಿಗೆ ರಜಾ ದಸರಾ ರಜಾ ಅಂತೆಲ್ಲ ಕೊಡ್ತಾರಲ್ಲ ಸ್ಕೂಲಲ್ಲಿ, ಆ ಟೈಮಲ್ಲಿ ನಾನು ಹೋಗಿ ಶುರು ಮಾಡಿದೆ. ಸೊ ನಮ್ಮ ಬುಕ್ಕು ಗಿಕ್ಕು ಏನಾದರೂ ಬೇಕಾದರೆ ಮನೆಯವ್ರನ್ನ ಕೇಳೋಕ್ಕಾಗಲ್ಲ. ಸೊ ಅದು ದುಡ್ದಿದ್ದು ಒಂದಷ್ಟು ಇಟ್ಕೊಂಡು ನನ್ನ ಸ್ಕೂಲ್ಗೆ ಆಗತ್ತೆ ಅಂತ. ಯಾವ ಮೇಸ್ತ್ರಿ ಒಟ್ಟಿಗೆ ಶುರು ಮಾಡಿದ್ರಿ ಕೆಲಸ? ಫಸ್ಟು ಶುರು ಮಾಡಿದ್ದು ಚಿಕ್ಕಣ್ಣ ಅಂತ, ನನ್ನ ಹೆಸರು. ಹೌದು, ನಮ್ಮ ಊರವ್ರೆ ಮೇಸ್ತ್ರಿ ಚಿಕ್ಕಣ್ಣ ಅಂತ. ಅವ್ರ ಹತ್ರ ಅದೇ ಸ್ಕೂಲ್ ರಜಾ ಕೊಟ್ಟಾಗೆಲ್ಲ ಅವ್ರ ಹತ್ರ ಮಾಡ್ತಿದ್ದೆ. ಒಂದು 3-4 ಜನದ ಹತ್ರ ಮಾಡಿದ್ದೀನಿ. ಇನ್ನೊಬ್ಬರು ಯಾರೋ ಮರಿಸ್ವಾಮಿ ಅಂತ, ಇನ್ನೊಬ್ಬರು ಮೋಹನ್ ಅಂತ ಒಬ್ಬರು, ಅವ್ರ ಹತ್ರ ತುಂಬ ವರ್ಷ ಮಾಡಿದೆ. ಮೋಹನ್ ಅನ್ನೋರ ಹತ್ರ ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ರು.
ನಾನು ಅವಾಗ ಈ ದೃಶ್ಯ ಕಲಾವೇದಿಕೆ ಅಂತ ಒಂದು ಶ್ರೀಹರಿ ಅಂತ ಇದ್ದಾರೆ ಮೈಸೂರಲ್ಲಿ, ಅವ್ರ ಟೀಮಿಗೆ ಜಾಯ್ನ್ ಆಗಿದ್ದೆ ನಾನು. ಸೊ ರಿಹರ್ಸಲ್ಲು ಶೋಗಳೆಲ್ಲ ಇದ್ದಾಗ ಮಧ್ಯಾಹ್ನಕ್ಕೆ ಕಳಿಸೋರು. ಅವ್ರಿಗೆ ಸ್ವಲ್ಪ ಕಲೆಗಿಲ್ಲ ಅಂದರೆ ಆಸಕ್ತಿ ಜಾಸ್ತಿ ಇತ್ತು ಅವ್ರಿಗೆ, ಕಾಂಟ್ರಾಕ್ಟ್ರಿಗೆ. ನಾನು ಮಾಡ್ತಿದ್ನೆಲ್ಲ ಖುಷಿ ಪಡೋರು. ಇವತ್ತು ಹಿಂಗಿದೆ ಸರ್, ಒಂದು ಡ್ರಾಮಾ ಇದೆ, ಆಯ್ತು ಮಧ್ಯಾಹ್ನಕ್ಕೆ ಹೋಗೋನೇನು ಅಂತ ಕಳಿಸ್ಯಾರ. ಅವ್ರ ಹತ್ರ ಒಂದು 3-4 ವರ್ಷ ಮಾಡಿದ್ದೀನಿ. ಬೆಂಗಳೂರು ಒಂದು 3-4 ಬಿಲ್ಡಿಂಗು ನಾನು ಕೆಲಸ ಕಲ್ತ ಮೇಲೆ ಬಂದ್ ಮಾಡಿದ್ದೀನಿ. ಬಟ್ ಈಗ ಗೊತ್ತಾಗಲ್ಲ ಅದು ಎಲ್ಲಿದೆ. ನಿಮ್ಮ ಕೆಲಸ ಇಲ್ಲಿವರೆಗೂ ಇದೆ, ರಾಜಧಾನಿವರೆಗೂ. ಫಸ್ಟ್ ಬೆಂಗಳೂರು ಎಂಟ್ರಿ ಕೆಲಸಕ್ಕೆ ನಾನು ಇಲ್ಲಿ ಯಲಹಂಕದಲ್ಲಿ ಒಂದು ಬಿಲ್ಡಿಂಗು ಮಾಡಿದ್ದೀನಿ. ಮತ್ತು ಈ ಚಂದ್ರ ಲೇಔಟಲ್ಲಿ ಒಂದು, ಚಿಕ್ಕಲ್ ಚಂದ್ರ ಅಂತ ಅಲ್ಲೊಂದು, ಮತ್ತು ಆರ್ ಟಿ ನಗರದಲ್ಲಿ ಅಲ್ಲೊಂದು ಮಾಡಿದ್ದು. ಅವ್ರು ಆರ್ ಟಿ ಒ ಇನ್ಸ್ಪೆಕ್ಟರ್ ಆಗಿದ್ರು ಅವರು. ಅವ್ರ ಬಿಲ್ಡಿಂಗು ಇಲ್ಲೂ ಸುಮಾರು ಒಂದು 7-8 ಬಿಲ್ಡಿಂಗ್. ಇಲ್ಲೇ 350 ರೂಪಾಯಿ. ಇಲ್ಲಿಗೆ ಸ್ವಲ್ಪ ಜಾಸ್ತಿ, ಮೈಸೂರು ಕಂಪೇರ್ ಮಾಡಿದ್ರೆ ಇಲ್ಲಿ ಪೇಮೆಂಟ್ ಜಾಸ್ತಿ ಕೊಡೋರು. ಹಂಗಾಗಿ ಅಲ್ಲಿಂದ ಬಂದು ಇಲ್ಲೊಂದಷ್ಟು ಕೆಲಸಗಳು. ಈಗ ನೀವು ಯಾವ್ಯಾವ ಮೇಸ್ತ್ರಿ ಒಟ್ಟಿಗೆಲ್ಲ ಕೆಲಸ ಮಾಡಿದ್ರು ಅವರೆಲ್ಲ ಇದ್ದಾರೆ ಈಗ? ಇದ್ದಾರೆ. ಅವ್ರು ನಿಮ್ಮ ಬೆಳವಣಿಗೆಲ್ಲ ಈ ನಮ್ಮೂರವ್ರೆ, ಅವ್ರು ಚಿಕ್ಕಣ್ಣ ಅಂತ, ಅವ್ರು ಸಿಗ್ತಿರ್ತಾರೆ. ಇನ್ನಿಬ್ಬರು ಸಿಕ್ಕಿಲ್ಲ, ಅವರು ಮರಸ್ವಾಮಿ ಅಂತ ಇನ್ನೊಬ್ಬರು ಸಿಕ್ಕಿಲ್ಲ. ಇವ್ರು ಮೋಹನ್ ಅನ್ನೋರು ಅವಾಗ ಫೋನ್ ಟಚ್ಚಲ್ಲೂ ಇರ್ತಾರೆ. ನಾನು ಮೈಸೂರಿಗೆ ಹೋದಾಗ ಲಾಸ್ಟು ಒಂದು 6 ಮಂತ್ ಬ್ಯಾಕ್ ಮೀಟ್ ಮಾಡಿದ್ವಿ ನಾವು ಅವ್ರನ್ನ. ಬರ್ತಾರೆ, ಮಾತಾಡೋ ಸರ್. ನಿಮ್ಮ ಈ ಕುಟುಂಬದಲ್ಲಿ ಅಕ್ಕ ತಂಗದಿಗಳು ನಿಮ್ಮನ್ನು ಓದು ಅಂತ ಹೇಳಿಲ್ವಾ, ಅಥವಾ ಈ ಕೆಲಸಕ್ಕೆಲ್ಲ ಹೋಗ್ತಾ ಇರುವಾಗ? ಅಲ್ಲ, ಅವರು ಇಷ್ಟನೇ ಇರಲಿಲ್ಲ ಆ್ಯಕ್ಚುಲಿ. ನಾನು ಪರ್ಮನೆಂಟಾಗಿ ಬಿಟ್ಟಿದ್ದು PUC ಆದಮೇಲೆ. ನನಗೆ ಅಲ್ಲಿ ತನಕ ಸ್ವಲ್ಪ ನಮಗೂ ನಾನು ಸಿಕ್ಕಾಬಿಟ್ಟೆ ಹಿಂಗಿದ್ದೆ, ತುಂಬ ಇನ್ನೋಸೆಂಟ್ ಆಗಿದೆ ಬಿಡ್ರಿ. ಯಾಕೆಂದರೆ ಗೊತ್ತೇ ಇಲ್ಲ, ಹೊರಗಿನ ಪ್ರಪಂಚ ಗೊತ್ತಿರಲಿಲ್ಲ. ಈಗ ಲವ್ ಗಿವ್ ಅಂತಾರೆ, ಅದು ಯಾವುದು SSLCಲಿ ನನಗೆ ಹಂಗಂದ್ರೆ ಏನು ಅಂತಲೂ ಗೊತ್ತಿರಲಿಲ್ಲ. ಯಾಕೆಂದ್ರೆ ಅಷ್ಟು ಒಂಥರ ಈ ಪಂಜರದ ಒಳಗೆ ಬೆಳೀತಾರೆ ಅಂತಾರಲ್ಲ. ಅಮ್ಮನೂ ಸ್ವಲ್ಪ ಮುದ್ದು ಮಾಡಿ ಬೆಳೆಸಿರ್ಬೇಕೇನೋ? ಹೌದು, ಅಮ್ಮ ಮುದ್ದು ಮಾಡ್ತಿದ್ರು, ನಮ್ಮ ಅಪ್ಪ ಬೇರೆ ಥರ ಮುದ್ದು ಮಾಡ್ತಿದ್ರು. ಹಂಗೆ ಬೆಳೆದಿದ್ರಿಂದ ಪ್ರಪಂಚ ಜ್ಞಾನನೇ ಇರಲಿಲ್ಲ. ನಾನು ಚಾಮುಂಡಿ ಬೆಟ್ಟನೇ ನೋಡಿರಲಿಲ್ಲ ಸರ್, ಮೈಸೂರಲ್ಲೇ ಇದ್ಕೊಂಡು. ಹಂಗಿರೋದ್ರಿಂದ ನಾನು PUCಗೆ ಬಂದಮೇಲೆ ನಮ್ಮನೆಯವರೆಲ್ಲ ಕೆಲಸ ಮಾಡ್ತಿದ್ರು. ಸೊ ಅವಾಗ ಒಂಚೂರು ನನಗೆ ನಾಲೆಡ್ಜ್ ಬಂತಲ್ಲ, ನಾನು ಓದ್ಕೊಂಡು ನಾನು ಕೆಲಸ ಮಾಡಿದ್ರೆ ಚೆನ್ನಾಗಿರಲ್ಲ, ಬಿಟ್ಬಿಡೋಣ. ಈಗ ನಮ್ಮ ಅಮ್ಮನ ಕೆಲಸ ಬಿಡಿಸ್ಬೇಕಂದ್ರೆ ನಾನು ಕಾಲೇಜ್ಗೆ ಹೋದ್ರೆ ಅವರು ಅವಾಗೆಲ್ಲ ಫೋರ್ಸ್ ಮಾಡಿದ್ರು. ಓದ್ತಾ ಇದ್ರೆ ಯಾರೂ ಓದಿಲ್ಲ. ನಮ್ಮ ಚಿಕ್ಕಪ್ಪನ ಮಕ್ಕಳು ಓದಿಲ್ಲ. ನಮಗೆ 3 ಜನ. ನೀವೇ ಹೈಯೆಸ್ಟ್ ಓದೋರು? ನಾನು ಒಬ್ಬನೇ. ಅದು ಕಾಲೇಜ್ ಮೆಟ್ಲ ನಾನು ಒಬ್ಬನೇ. ನಮ್ಮ ಇಡೀ ಫ್ಯಾಮಿಲಿಲಿ ಒಬ್ಬರು ಕಾಲೇಜ್ಗೆ ಹೋಗೇ ಇಲ್ಲ ಬಿಡ್ರಿ. ನಾನು ಹೋಗಿಲ್ಲ, ಒಂದು 3 ತಿಂಗಳಾದರೂ ಓದೆ ನಾನು. ಸೊ ಅವಾಗ ನಾನು ಕಾಲೇಜ್ಗೆ ಹೋಗಿ ಅವ್ರು ಕೆಲಸ ಮಾಡೋದು ಚೆನ್ನಾಗಿರಲ್ಲ ಅಂತ ಅವರು ಇಲ್ಲ ಓದು ಎಲ್ಲರೂ ಅದೇ ಅಂತಿದ್ರು. ಯಾರೂ ಓದಿಲ್ಲ ನಮ್ಮ ಮನೇಲಿ. ನಮ್ಮ ಚಿಕ್ಕಪ್ಪನ ಮಕ್ಕಳು ಓದಿಲ್ಲ, ನಮ್ಮ ಮನೆಯಲ್ಲೂ ನಮ್ಮ ಅಕ್ಕ ತಂಗಿರು ಯಾರೂ ಓದಲಿಲ್ಲ. ನೀನಾದರೂ ಓದು, ಪರವಾಗಿಲ್ಲ, ನಾವು ಏನು ಕಷ್ಟ ಆದರೂ ಹಂಗೆ ಅಂದರು. ನನಗೆ ಮನಸ್ಸು ಒಪ್ಪಲಿಲ್ಲ, ಬೇಡ ಅಂತ ಬಿಟ್ಟೆ. ಆ್ಯಕ್ಚುಲಿ ಓದಿದ್ರು ಇವತ್ತಿಲ್ಲಿ ಕೂತ್ಕೊತಿರ್ಲಿಲ್ಲ. ಹೌದು ನೋಡಿ, ಒಂದೇ ನೀವು ಅವತ್ತು ಓದಿ ಬಿಟ್ಟಿರೋದಕ್ಕೆ ಬೇರೆಯವ್ರಿಗೆ ಬೇಜಾರಾಗಿರ್ಬೋದು. ಹೌದು, ಅಥವಾ ಓದಲಿಲ್ಲ ಅಂತ ಬೈದೂ ಇರ್ಬೋದು. ಹೌದು, ಆದರೆ ಅಲ್ಲಿ ಬಿಟ್ಟದ್ದು ನೋಡಿ ಈ ರಂಗಕ್ಕೆ ಬರುವಂಗಾಯ್ತು. ಅಲ್ಲ, ಇಲ್ಲ ಅಂದಿದ್ರೆ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದಿದ್ರೆ ಸಾಧ್ಯನೇ ಇಲ್ಲ ಬರೋಕ್ಕೆ. ಏನಕ್ಕೆ ಅಂದರೆ ಈಗ ನಂದು ಶುರು ಮಾಡಿದೆ ನಮ್ಮೂರಿಂದ ಆ್ಯಕ್ಚುಲಾಗಿ. ಈಗ ನಮ್ಮೂರಲ್ಲಿ ಊರುಗಳಲ್ಲಿ ಆರ್ಕೆಸ್ಟ್ರಾ, ಕಾಮಿಡಿ ಶೋ ಅದೆಲ್ಲ ಹಬ್ಬಗಳಿಗೆ ಮಾಡಿಸ್ತಾರಲ್ಲ. ನಿಮಗೆ ಅದು ಹೇಗೆ ಹೇಗೆ ಆರಂಭ ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ ಸರ್. ಅದೊಂದು ನನಗೂ ಕ್ವಶನ್ ಮಾರ್ಕೆ. ನಾನು ಸ್ಕೂಲಲ್ಲೂ ಸ್ಟೇಜ್ಗಳು ಹತ್ತವನಲ್ಲ, ಮತ್ತು ತುಂಬ ಇನ್ನೋಸೆಂಟ್ ಆಗಿದ್ದವ್ರು. ಹೌದು, ಯಾವ ಸ್ಕೂಲ್ ಡೇಗೂ ನಾನು ನಿಂತ್ಕೊಂಡು ಪರ್ಫಾರ್ಮ್ ಮಾಡಿದ್ದೀನಿ ಅದು ಗೊತ್ತೇ ಇಲ್ಲ. ಯಾವಾಗಲೋ ಒಂದು ಸಲ SSLCಲಿ ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟ್ರು ಕೊಟ್ಟು ಮಾಡಿಸಿದ್ರು. ನಾನು ಯಾರೂ ಸೇರಿಸ್ತಾನೂ ಇರಲಿಲ್ಲ. ಸಿಕ್ಕಾಪಟ್ಟೆ ಕುಳ್ಳ ಇದ್ದೆ ನಾನು. ಎಲ್ಲ ಚೋಟು ಅನ್ನೋರು. NCCಲಿ ಕಾಲೇಜ್ಗೆ ಹೋಗಿದ್ವಲ್ಲ, ಅಲ್ಲೇನು NCC ಕ್ಯಾಂಪು ಏನು ಅಂದರೆ ಹೆಂಗೇನೋ ಕ್ಯಾಂಪು ಅಂದರು. ಸರಿ ನಾನು ಬರ್ತೀನಿ ಅಂತ ಹೋಗ್ಬಿಟ್ಟೆ, ಗೊತ್ತಿಲ್ಲ. ಅಲ್ಲಿದ್ದವ್ರು, ಅಲ್ಲಿ ಟ್ರೈನ್ ಮಾಡೋರಲ್ಲಿ ಮಿಲ್ಟ್ರಿ ಅವರಲ್ವ, ಅವ್ರಿಗೆ ಕನ್ನಡ ಬರಲ್ಲ. ಅಷ್ಟು ಕ್ಯಾಂಪಲ್ಲಿ ಇದ್ದವ್ರು ನಾನು ಒಬ್ಬನೇ ಕುಳ್ಳ. ನನ್ನ ಚೋಟು ಅಂತಲೇ ಕರಿತಿದ್ದು. ಅಷ್ಟು ಚಿಕ್ಕ ಹುಡುಗ ಒಂಥರ ಅಷ್ಟೇ ಇದ್ದೆ. ಹೆಂಗಾಯ್ತು ಎಳೆದದ್ದು ಹೇಗೆ ಇದು? ಅದೆಲ್ಲ ಈಗ ಗಾರೆ ಕೆಲಸ ಮಾಡೋಕ್ಕೆ ಸೈಕಲ್ ಹೊಡೆದು ನಾಡೋದು ಹಂಗೆ ದೊಡ್ಡವನಾದ್ರೆ. PUC ಆದಮೇಲೆ ಬೆಳೆದೆ. ಅಲ್ಲಿ ತನಕ ಸಿಕ್ಕಾಪಟ್ಟೆ ಕುಳ್ಳ ಇದ್ದೆ. ಹಂಗೆ ಊರಲ್ಲಿ ಹಬ್ಬಗಳಿಗೆ ಮಾಡಿಸ್ತಿದ್ವಲ್ಲ ಕಲ್ಚರಲ್ ಪ್ರೋಗ್ರಾಮು. ನಮ್ಮ ಹುಡುಗರುಗಳೆಲ್ಲ ನಾವೇ ಮಾಡೋಣ ಈ ಸಲ, ಬೇರೆ ಯಾರನ್ನ ಕರ್ಸೋದು ನಾವೇ ಒಂದು ಕಲ್ತ್ಕೊಂಡು ನಾವೇ ಮಾಡೋಣ ಅಂತ. ಆವಾಗ ಈ ಶ್ರೀಹರಿ ಅನ್ನೋರನ್ನ ಡೈರೆಕ್ಷನ್ಗೆ ಒಂದು ನಾನೊಬ್ಬ ಕಳ್ಳ ಅಂತ ಒಂದು ನಾಟಕ, ಅದನ್ನು ಸಾಮಾಜಿಕ ನಾಟಕ, ಅವ್ರದ್ದು ಡೈರೆಕ್ಷನ್ನು. ಅದಕ್ಕೆ ನಾವೇ ದುಡ್ಡು ಹಾಕ್ಕೊಂಡಿದ್ವಿ. ಸೊ ನಾನು ಕೆಲಸ ಮಾಡ್ತಿರೋದ್ರಿಂದ ಅದಕ್ಕೆ ದುಡ್ಡು ಕೊಡೋಕ್ಕಾಯ್ತು.
ಇಲ್ಲ ಅಂದಿದ್ರೆ ಫ್ರೀಯಾಗಂತೂ ಯಾರೋ ಸೇರಿಸ್ಕೊಂಡು ಮಾಡ್ತಿರ್ಲಿಲ್ಲ. ಫ್ರೀಯಾಗಿ ಎಲ್ಲಿಂದ ಸೇರಿಸ್ಕೋತಾರೆ? ಸ್ಟೇಜ್ ಹಾಕ್ಸ್ಬೇಕು, ಮೈಕ್ ಹಾಕ್ಸ್ಬೇಕು, ಆ ಡೈರೆಕ್ಟರ್ ಮತ್ತೆ ನಮ್ಮೂರಲ್ಲೂ ಅಷ್ಟೇ ನಾಟಕ ಮಾಡ್ಬೇಕು ಅಂದ್ರೆ ದೇಣಿಗೆ ಹಾಕೋದು. ಹೌದು. ಆಮೇಲೆ ಈಗ ಲೇಡಿ ಕ್ಯಾರೆಕ್ಟರ್ಗಳು ಆಚೆಯಿಂದ ಕರೆಸ್ಬೇಕು, ಅವ್ರಿಗೆ ದುಡ್ಡು ಕೊಡಬೇಕು. ಸೊ ಹಂಗಾಗಿ ಅಲ್ಲೇ ಕಾಮಿಡಿ ಕ್ಯಾರೆಕ್ಟರ್ ಕೊಟ್ಟರು ನನಗೆ. ನಾನು ಓಕೆ, ನಾನೊಂದು ಡೈಲಾಗ್ ಹೇಳ್ತಿದ್ದೆ ಎಲ್ಲಿದ್ರು ಮೈಕ್ ಹಿಡ್ಕೊಂಡು, ಅದೊಂದು ಕಲ್ತ್ಕೊಂಡ್ಬಿಟ್ಟಿದ್ದೆ ಅಣ್ಣವ್ರದ್ದು, ಈ ಭಕ್ತ ಪ್ರಹ್ಲಾದ್ ಅದೊಂದು ಸುಮ್ಮನೆ ಮೈಕ್ ಹಾಕಿದ್ರೆ ನನ್ನ ಪಾಡಿಗೆ ನಾನು ಹೇಳ್ತಾ ಇದ್ದೆ. ಸೊ ಹಂಗಾಗಿ ಅವ್ರಿಗೇನು ಇದು ಹೇಳಿದ್ರೆ ಇವ್ನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ ತಲೆಯಲ್ಲಿ ನನಗೊಂದು ಕಾಮಿಡಿ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿಸ್ಬಿಟ್ಟಿದ್ರು. ಸೊ ನಾನು ಇಂಟ್ರೆಸ್ಟ್ ಆಗಿ ಕಲಿತು ಮಾಡಿದೆ. ಅದಾದಮೇಲೆ ನಮ್ಮ 3 ಜನ ಎಲ್ಲ ಅವ್ರಿಗೆ ತುಂಬ ಅಪ್ರಿಷಿಯೇಟ್ ಮಾಡಿಬಿಟ್ರು, ಅವ್ರ ಡೈರೆಕ್ಟರ್ಗೆ, ಶ್ರೀಹರಿ ಅನ್ನೋರಿಗೆ. ಚೆನ್ನಾಗಿ ಮಾಡ್ದ ಅವನು, ಹಂಗೆ ಅಂತ. ಅವ್ರದ್ದೊಂದು ಟೀಮ್ ಇತ್ತಂತೆ, ಕಾಮಿಡಿ ತಂಡ ದೃಶ್ಯ ಕಲಾವೇದಿಕೆ ಅಂತ. ಆ ಟೈಮಲ್ಲಿ ಅವ್ರ ಟೀಮಲ್ಲಿ ಒಬ್ಬ ಕೈ ಕೊಟ್ಟಿದ್ದ ಅವ್ರಿಗೆ, ಆ ಟೀಮ್ನ ಬಿಟ್ಟಿದ್ದ. ಅಲ್ಲಿ ಒಂದು ಜಾಗ ಖಾಲಿ ಇತ್ತು, ಇವರು ಬರ್ತೀವಿ ಅಂದರು. ಅಯ್ಯೋ ನಂಗೆ ಕರೀತಿರೋದು, ಅವರು ಸೀರಿಯಲ್ಲೆಲ್ಲ ಮಾಡ್ತಾಯಿದ್ರು, ನನಗೆ ಅವರೆಲ್ಲ ದೇವ್ರು ನೋಡ್ದಂಗೆ ಇವ್ರು ಟಿ ವಿಲೆಲ್ಲ ಬರ್ತಾರೆ ಅಂತ ಕೇಳೋದೇ ಹೆಚ್ಚಲ್ವ. ಹಂಗೆ ಅಲ್ಲಿಗೆ ಜಾಯ್ನ್ ಆದೆ. ಸೊ ಹಂಗಂಗೆ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಬೇರೆ ಇವ್ರ ಟೀಮಿಗೆ ಬಂದೆ. ಇಲ್ಲಿ ನಾಗರಾಜ್ ಕೋಟೆ ಅಂತ ಒಬ್ರು ಇದ್ದರು, ಅವ್ರದ್ದು ನಗೆಲೋಕ ಅಂತಿದೆ, ಅದನ್ನು ಮಾಡ್ತಾಯಿದ್ದೆ. ಅದನ್ನು ಮಾಡ್ಬೇಕಾದ್ರೆ ಅಲ್ಲಿ ಪ್ರತಾಪ ಪರಿಚಯ ಆಗಿದ್ದು ನನಗೆ, ಇದರಲ್ಲಿ ಯಾವುದು ಶ್ರೀಹರಿ ಅವ್ರ ಟೀಮಲ್ಲಿ. ಅವನು ನಾನು ಇಬ್ಬರು ಒಟ್ಟಿಗೆ ಇದಕ್ಕೆ ಬಂದಿದ್ದು, ದೃಶ್ಯ ಕಲಾವೇದಿಕೆ ಸೇರ್ಕೊಂಡಿದ್ದು. ನಾನು ಜಾಯ್ನ್ ಆದೆ, ಅವನು ಜಾಯ್ನ್ ಆದ. ಅವನಿಗೂ ಒಂದು ಕ್ಯಾರೆಕ್ಟ್ರು ಕೊಟ್ಟಿದ್ರು. ಸೊ ಅಲ್ಲಿಂದ ಮತ್ತೆ ಇಲ್ಲಿ ಬೆಂಗಳೂರಿಗೆ ನಾಗೆಲೋಕ ಅನ್ನೋದಕ್ಕೆ ಬಂದಿದ್ದೆ. ಅದಾದಮೇಲೆ ಕಾಮಿಡಿ ಕಿಲಾಡಿಗಳು, ಹಂಗೆ ಮಾಡ್ಕೊಂಡು ಕಾಮಿಡಿ ಕಿಲಾಡಿಗಳು ಮಾಡ್ತಾಯಿದ್ದೆ. ಅದಾದಮೇಲೆ ಅಮೃತ ಮಹೋತ್ಸವ 75ನೇ ವರ್ಷದ್ದು, ಅಲ್ಲಿ ನಾನು ಪ್ರತಾಪ ಒಂದು ಕಾಮಿಡಿ ಶೋ ಮಾಡಿದ್ವಿ. ಹೀರೋಗಳದ್ದೆಲ್ಲ ಬೇರೆ ಡ್ಯಾನ್ಸ್ ಅದು ಇದು ಪರ್ಫಾರ್ಮೆನ್ಸ್ ಇತ್ತು, ನಮ್ಮದೊಂದು ಕಾಮಿಡಿದು ಒಂದು ಸ್ಕಿಟ್ ಮಾಡಿರಿ ಅಂತ ನಮಗೊಂದು ಕೊಟ್ಟಿದ್ರು. ಅಲ್ಲಿ ಮಾಡ್ಬೇಕಾದ್ರೆ ಯಶ್ ಅವ್ರು ನೋಡಿ ಅವರು ಫೋನ್ ಮಾಡಿ, ಆ ಟೈಮಲ್ಲೇನೋ ಕಿರಾತಕ ಸಿನಿಮಾ ಶುರು ಮಾಡ್ತಿದ್ರಂತೆ. ಅವಾಗ ನಂಗೆ ಒಂದು ಫೋನ್ ಮಾಡಿ, ಹಿಂಗೊಂದು ಸಿನಿಮಾ ಮಾಡ್ತಿದ್ದೀವಿ, ಅದ್ರಲ್ಲಿ ನಿಂಗೊಂದು ಕ್ಯಾರೆಕ್ಟ್ರು ಇದೆ ಮಾಡು ಅಂತ. ಹಂಗೆ ಶುರು ಆಯಿತು ಸಿನಿಮಾದು.